ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ದೀರಿ ಅವ್ರು ಇರ್ಲಿ. ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೊತಾರೆ. ನೀವು ಅಲ್ಲ ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ, ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನಮ್ಮ ಮಿನಿಸ್ಟರ್ಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು ನಿರಾಶೆ ಆಗುತ್ತಲ್ಲ, ಹಂಗಾಗಬಾರ್ದು. ನೀವು ನಿರಾಸೆ ಆಗಬಾರ್ದು. ಮೊನ್ನೆ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು, ನೀರು ಕುಡಿಸೋದು ಪ್ರಾಣಿಗಳಿಗೆ, ದನಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದ್ದೆ. ಆ ಬಾವಿನಲ್ಲಿ ನೀರು ಸೇದ್ಕೊಬಂದು ನೀರು ಕುಡಿಸ್ತಿದ್ದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋವು. ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರ್ಕೊಂಡಿರು. ನಿನ್ಗೆ ಅಶ್ವಥ್ ನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ, ರಾಮನಗರ.